ಪ್ರೈಸ್ ಗಾಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ನಾನು ವಂದಿಸ್ತಾ ಇದ್ದೇನೆ. ಬನ್ನಿ ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಜಾನೋಕ್ತಿ 8:32 ವಚನದಲ್ಲಿ ಹೇಳ್ತದೆ, ನೀವು ಈ ವಚನವನ್ನು ನೀವು ಅನೇಕ ಸರ್ತಿ ಮೆಡಿಟೇಟ್ ಮಾಡಿರ್ಬೋದು, ಅನೇಕ ಸರ್ತಿ ಇದನ್ನು ಓದಿರ್ಬೋದು, ಅನೇಕ ಸರ್ತಿ ನೀವು ಅದನ್ನು ಮಾತಾಡಿರ್ಬೋದು. ಓಕೆ, ಜಾನೋಕ್ತಿ 8:32 ವಚನ. ಪ್ರೊವರ್ಬ್ 8:32. ಮಕ್ಕಳಿರ, ಈಗ ನನ್ನ ಕಡೆಗೆ ಕಿವಿಗೊಡ್ರಿ, ನನ್ನ ಮಾರ್ಗಗಳನ್ನು ಅನುಸರಿಸುವವರು ಧನ್ಯರೇ ಸರಿ. 33ನೇ ವಚನ. ಉಪದೇಶವನ್ನು ಕೇಳಿರಿ, ಅದನ್ನು ಬಿಡದೆ ಜ್ಞಾನವಂತರಾಗಿರಿ. ಓಕೆ, ನನ್ನ ದ್ವಾರಗಳ ಬಳಿಯಲ್ಲಿ ಪ್ರತಿದಿನವೂ ಕಾಯುತ್ತಾ, ನನ್ನ ದ್ವಾರಗಳ ಬಳಿಯಲ್ಲಿ ಪ್ರತಿದಿನವೂ ಕಾಯುತ್ತಾ, ಬಾಗಿಲಿನ ನಿಲುವುಗಳ ಹತ್ತಿರ ಜಾಗರೂಕನಾಗಿ ನನ್ನ ಮಾತುಗಳನ್ನು ಕೇಳುವವನು ಭಾಗ್ಯವಂತನು. ಯಾವ ನನ್ನನ್ನು ಹೊಂದುತ್ತಾನೋ ಅವನು ಜೀವವನ್ನು ಹೊಂದುತ್ತಾನೆ, ಯೆಹೋವನ ಕಟಾಕ್ಷಕ್ಕೆ ಗುರಿಯಾಗೋನು. ಪ್ರೈಸ್ ಗಾಡ್. 35ನೇ ವಚನ ಹೇಳ್ತದೆ, ಯಾವ ನನ್ನನ್ನು ಹೊಂದುತ್ತಾನೋ ಅವನು ಜೀವವನ್ನು ಹೊಂದುತ್ತಾನೆ, ಯೆಹೋವನ ಕಟಾಕ್ಷಕ್ಕೆ ಗುರಿಯಾಗೋನು. ಓಕೆ, ಎವ್ರಿ ಟೈಮ್ ನೀವು ದೇವರ ವಾಕ್ಯವನ್ನು ನೀವು ಕೇಳುತ್ತೀರಿ, ನಿಮ್ಮ ಆತ್ಮದಲ್ಲಿ ದೇವರ ವಿಷಯವಾದ ನಂಬಿಕೆ ಮತ್ತು ಭರವಸೆ, ದ ಕಾನ್ಫಿಡೆನ್ಸ್ ನಿಮ್ಮ ಒಳಗಿಂದ ಏಳುತ್ತದೆ. ನೆಕ್ಸ್ಟ್ ಏನಾಗ್ತದೆ ಅಂತ ಹೇಳಿದ್ರೆ, ದೇವರ ಕಟಾಕ್ಷ, ಅಬ್ಟೈನ್ ಫೇವರ್ ಫ್ರಮ್ ದ ಲಾರ್ಡ್ ಅಂತ ಬೈಬಲ್ ಹೇಳ್ತದೆ. ದೇವರ ದಯೆಯನ್ನು ನೀವು ಹೊಂದುತ್ತೀರಿ. ಪ್ರೈಸ್ ಗಾಡ್. ದೇವರ ದಯೆ ನಿಮ್ಮನ್ನು ಆವರಿಸ್ತದೆ, ದೇವರ ಕೃಪೆ ನಿಮ್ಮನ್ನು ಆವರಿಸ್ತದೆ. ಪ್ರೇರೆ, ದೇವರ ಮಾತುಗಳು, ದೇವರ ವಾಕ್ಯಗಳು ಕೇವಲ ಅವುಗಳು ಮಾತುಗಳಲ್ಲ, ಅದು ಶಕ್ತಿಯಾಗಿದೆ. ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತದೆ, ದೇವರ ರಾಜ್ಯವು ಕೇವಲ ಮಾತಿನಲ್ಲಿಲ್ಲ, ದೇವರ ರಾಜ್ಯವು ಶಕ್ತಿಯಲ್ಲಿದೆ. ಪ್ರತಿಯೊಂದು ಮಾತುಗಳ ಹಿಂದೆ ದೇವರ ಶಕ್ತಿ ಇದೆ, ದೇವರ ಅಭಿಷೇಕ ಇದೆ ಆ ಮಾತುಗಳಲ್ಲಿ. ಓಕೆ, ನೀವು ಕೇವಲ ಮಾತುಗಳು ಕೇಳುವಂಥದ್ದು ಮಾತ್ರ ಅಲ್ಲ, ಅದು ನಿಮ್ಮ ಆತ್ಮದೊಳಗೆ ಪ್ರವೇಶಿಸಿದಾಗ, ಇನ್ ದ ರೆಲ್ಮ್ ಆಫ್ ದ ಸ್ಪಿರಿಟ್, ಆತ್ಮಿಕ ಲೋಕದಲ್ಲಿ ಸಮಥಿಂಗ್ ಮ್ಯಾನಿಫೆಸ್ಟ್ ಆಗುತ್ತದೆ. ಪ್ರೈಸ್ ಗಾಡ್. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಯಾವನು ನನ್ನನ್ನು ಹೊಂದುತ್ತಾನೋ, ಅಂದರೆ ವಾಕ್ಯವನ್ನು ಹೊಂದುತ್ತಾನೋ ಅವನು ಜೀವವನ್ನು ಹೊಂದುತ್ತಾನೆ, ಯೆಹೋವನ ಕಟಾಕ್ಷಕ್ಕೆ ಗುರಿಯಾಗೋನು. ಯಾವುದೇ ಒಂದು ಸಿಮ್ಮನ್ನು ನೀವು ಹಾಕಿದಾಗ ಮೊಬೈಲ್ನ ಒಳಗೆ ಅದರ ಓನ್ ನೆಟ್ವರ್ಕ್ ಅದು ಕನೆಕ್ಟ್ ಆಗ್ತದೆ. ಆ ಸಿಮ್ಗಿಂತ ಪವರ್ಫುಲ್ ದೇವರ ವಾಕ್ಯವಾಗಿದೆ. ಯಾವಾಗ ದೇವರ ವಾಕ್ಯ ನಿಮ್ಮ ಆತ್ಮದಲ್ಲಿ ಪ್ರವೇಶವಾಗ್ತದೆ, ನಿಮ್ಮ ದೇವರೊಟ್ಟಿಗೆ ಸಂಪರ್ಕ ಅದು ಕ್ಲಿಯರ್ ಆಗುತ್ತದೆ. ಅದಕ್ಕೆ ಯೇಸು ಹೇಳಿದ, ನನ್ನ ಕುರಿಗಳು ನನ್ನ ಸ್ವರವನ್ನು ಕೇಳುತ್ತವೆ, ಅವು ಕಳ್ಳನ ಸ್ವರವನ್ನು ಕೇಳುವುದಿಲ್ಲ. ನನ್ನ ಕುರಿಗಳು ನನ್ನ ಸ್ವರವನ್ನು ಕೇಳುತ್ತವೆ, ಅವು ಕಳ್ಳನ ಸ್ವರವನ್ನು ಕೇಳುವುದಿಲ್ಲ. ಓಕೆ, ಕಳ್ಳನು ಬರುತ್ತಾನೆ ಕದಿಯಲು, ಕೊಲ್ಲಲು ಮತ್ತು ಹಾಳು ಮಾಡಲು, ಮತ್ತು ಯಾವುದಕ್ಕೂ ಬರುವುದಿಲ್ಲ. ನಾನಾದರೆ ಅವುಗಳಿಗೆ ಜೀವ ಇರಬೇಕೆಂದು, ಅದು ಜೀವ, ಸಮೃದ್ಧಿಯಾದ ಜೀವ ಇರಬೇಕೆಂದು ನಾನು ಬಂದಿದ್ದೇನೆ. ಐ ಹ್ಯಾವ್ ಕಮ್ ಗಿವ್ ಲೈಫ್. ಲೈಫ್ ಈಸ್ ಅಬಂಡೆಂಟ್ ಲೈಫ್. ಉನ್ನತವಾದ ಜೀವ ಹೊಂದಬೇಕೆಂದು ನಾನು ಬಂದಿದ್ದೇನೆ. ಪ್ರತಿಯೊಂದು ಮಾತು ನೀವು ಕೇಳುವುದು, ನೀವು ಜೀವವನ್ನು ಹೊಂದುತ್ತೀರಿ. ಯು ವಿಲ್ ರಿಸೀವ್ ಲೈಫ್. ಪ್ರೈಸ್ ಗಾಡ್. ಲೈಫ್ ಇನ್ ಯುವರ್ ಸ್ಪಿರಿಟ್. ನಿಮ್ಮ ಆತ್ಮದಲ್ಲಿ ಜೀವವನ್ನು ನೀವು ಹೊಂದುತ್ತೀರಿ. ನೆಕ್ಸ್ಟ್, ದೇವರ ಕಟಾಕ್ಷಕ್ಕೆ, ಅಂದರೆ ಫೇವರ್, ಇಂಗ್ಲಿಷ್ ಅಂತೆ, ಆ್ಯಂಡ್ ಅಬ್ಟೈನ್ ಫೇವರ್ ಫ್ರಮ್ ದ ಲಾರ್ಡ್ ಅಂತ ಬೈಬಲ್ ಹೇಳ್ತದೆ. ದೇವರ ವಾಕ್ಯ ನಿಮ್ಮನ್ನು ಶುದ್ಧೀಕರಿಸ್ತದೆ. ನೀವು ಲೋಕದಲ್ಲಿದ್ದೀರಿ, ಅನೇಕ ನಕಾರಾತ್ಮಕ ನ್ಯೂಸ್ಗಳು, ನಕಾರಾತ್ಮಕ ಮಾತುಗಳು ಹೊರಗಿನ ಪ್ರಪಂಚಕ್ಕೆ ಹೋಗುವಾಗ ದೇವರ ವಾಕ್ಯ ಏನು ಮಾಡ್ತದೆ? ನಿಮ್ಮನ್ನು ಶುದ್ಧೀಕರಿಸ್ತದೆ. ಇಟ್ ವಿಲ್ ಕ್ಲೆನ್ಸ್ ಯು.
ಅದಕ್ಕೋಸ್ಕರ ಬೈಬಲ್ ದಿನಾಲು ನನ್ನ ದ್ವಾರಗಳ ಬಳಿಯಲ್ಲಿ 33ನೇ ವಚನ ಹೇಳ್ತದೆ. 33ನೇ ವಚನ, ಪ್ರೊವರ್ಬ್ 8 ಚಾಪ್ಟರ್, ಉಪದೇಶವನ್ನು ಕೇಳಿರಿ, ಅದನ್ನು ಬಿಡದೆ ಮೂರ್ಖರಾಗಿರಿ ಅಂತ ಹೇಳಲಿಲ್ಲ, ಜ್ಞಾನವಂತರಾಗಿರಿ. ಉಪದೇಶವನ್ನು ಕೇಳಿರಿ, ಅದನ್ನು ಬಿಡದೆ ಜ್ಞಾನವಂತರಾಗಿರಿ. ಓಕೆ, ನೆಕ್ಸ್ಟ್, ನನ್ನ ದ್ವಾರಗಳ ಬಳಿಯಲ್ಲಿ ಪ್ರತಿದಿನವೂ ಕಾಯುತ್ತಾ. ಅಂದರೆ ವಾಕ್ಯವನ್ನು ಕೇವಲ ವಾರಕ್ಕೊಮ್ಮೆ ಕೇಳುವಂಥದ್ದಲ್ಲ, ಎವ್ರಿ ಡೇ ಒಂದೇ ನೀವು ವಾಕ್ಯವನ್ನು ಓದಬೇಕು. ಇಲ್ಲ ಅಂತ ಹೇಳಿದ್ರೆ ಈಗ ನಿಮಗೆ ಅನುಕೂಲ ಇದೆ ಈ ಕಡೆಯ ದಿನದಲ್ಲಿ. ಓಕೆ, ರೆಕಾರ್ಡ್ ಮೆಸೇಜ್ಗಳನ್ನು ಕೇಳ್ಬೋದು ಅಥವಾ ಲೈವ್ ಮೆಸೇಜ್ಗಳನ್ನು ಕೇಳ್ಬೋದು. ಬಟ್ ಮೆಸೇಜ್ ಕೇಳುವಂಥದ್ದು ಅದು ನಿಮ್ಮ ಕಮಿಟ್ಮೆಂಟ್, ನಿಮ್ಮ ತೀರ್ಮಾನ. ಓಕೆ, ಇಲ್ಲ ನನಗೆ ಟೈಮ್ ಸಿಕ್ಕಿದಾಗ ನಾನು ಕೇಳ್ತೇನೆ ಅಂತ ಹೇಳಿದ್ರೆ ಟೈಮ್ ಸಿಗುವುದಿಲ್ಲ. ಟೈಮನ್ನು ನಾವು ಕಂಟ್ರೋಲ್ ಮಾಡಬೇಕು, ಟೈಮನ್ನು ನಾವು ಡಿಸೈಡ್ ಮಾಡಬೇಕು. ರಿಡೀಮ್ ದ ಟೈಮ್ ಅಂತ ಬೈಬಲ್ ಹೇಳ್ತದೆ. ಓಕೆ, ರಿಡೀಮ್ ದ ಟೈಮ್. ವಾಕ್ಯವನ್ನು ಕೇಳುವಂಥ ಒಂದು ಶಿಸ್ತನ್ನು ನಾವು ಮೇಂಟೈನ್ ಮಾಡಬೇಕು. ವಾಕ್ಯವನ್ನು ಕೇಳುವಂಥ ಶಿಸ್ತು, ಒಂದೇ ವಾಕ್ಯವನ್ನು ಓದುವಂಥದ್ದು, ಕೇಳುವಂಥದ್ದು, ಅದು ಕ್ರಮ ಮಾಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ನಿಮಗೆ ಕ್ರಮ ಇಲ್ಲ ಅಂತ ಹೇಳಿದರೆ ನೀವು ನಿಮ್ಮ ಆತ್ಮಿಕ ಜೀವಿತವನ್ನು ನೀವು ಮೇಂಟೈನ್ ಅಂದರೆ ಕ್ರಮಪಡಿಸಲಿಕ್ಕೆ ಆಗೋದಿಲ್ಲ. ನೀವು ರೈಟ್ ಆದ ವರ್ಡ್ಗಳನ್ನು ನೀವು ವಾಕ್ಯಗಳನ್ನು ನೀವು ಕೇಳುತ್ತಿರುವಾಗ ಯು ಆರ್ ಕ್ರಿಯೇಟಿಂಗ್ ದ ರೈಟ್ ಅಟ್ಮಾಸ್ಫಿಯರ್. ಓಕೆ, ರೈಟ್ ಅಟ್ಮಾಸ್ಫಿಯರ್. ವಾಕ್ಯದ ಹಿಂದೆ ಜೀವ ಇದೆ. ಅದಕ್ಕೆ ಬೈಬಲ್ ಹೇಳ್ತದೆ, ನನ್ನ ದ್ವಾರಗಳ ಬಳಿಯಲ್ಲಿ ಪ್ರತಿದಿನವೂ ಕಾಯುತ್ತಾ ಬಾಗಿಲು ನಿಲುವುಗಳ ಹತ್ತಿರ ಜಾಗರೂಕನಾಗಿ ಎಚ್ಚರವಾಗಿದ್ದು ನನ್ನ ಮಾತುಗಳನ್ನು ಕೇಳುವವನು ಭಾಗ್ಯವಂತನು. ಯಾವ ನನ್ನನ್ನು ಹೊಂದುತ್ತಾನೋ ಅವನು ಜೀವವನ್ನು ಹೊಂದುತ್ತಾನೆ, ಯೆಹೋವನ ಕಟಾಕ್ಷಕ್ಕೆ ಗುರಿಯಾಗುತ್ತಾನೆ. ನಿಮಗೆ ಗೊತ್ತಾ, ಹೊಸ ಒಡಂಬಡಿಕೆಯಲ್ಲಿ ಕೊರ್ನೇಲ್ಯ ಎಂಬ ವ್ಯಕ್ತಿ ಇದ್ದ. ಕೊರ್ನೇಲ್ಯ ಎಂಬ ವ್ಯಕ್ತಿ, ಆತನು ಶತಾಧಿಪತಿ, ಆತನು ಗ್ರೀಕ್ ಆಗಿದ್ದ, ಆತನು ಯಹೂದ್ಯನಲ್ಲ, ಆತನು ವಿಶ್ವಾಸಿ ಅಲ್ಲ. ಬಟ್ ಆತನಲ್ಲಿ ಅನೇಕ ಒಳ್ಳೆಯ ಗುಣಗಳಿದ್ದವು. ಆತನಲ್ಲಿ ಅನೇಕ ಒಳ್ಳೆಯ ಗುಣಗಳಿದ್ದವು. ಆತನು ದಿನಾಲು ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದ. ನಾವು ಓದಿದ್ರೆ ನಮಗೆ ಸಿಗ್ತದೆ, 10ನೇ ಅಧ್ಯಾಯ 3ನೇ ವಚನದಲ್ಲಿ ಓದಿದ್ರೆ ನಮಗೆ ಸಿಗ್ತದೆ. 10ನೇ ಅಧ್ಯಾಯ 3ನೇ ವಚನ, ಅಪೊಸ್ತಲ ಕೃತ್ಯ. ಮಧ್ಯಾಹ್ನದ ಮೇಲೆ ಸುಮಾರು 3 ಗಂಟೆಗೆ ಅವನಿಗೆ ಒಂದು ದರ್ಶನ ಉಂಟಾಗಿ, ಬೇಕಾದ್ರೆ 1ರಿಂದಲೇ ಓದುವ ನಾವು. ಕೈಸರಯದಲ್ಲಿ ಇತಾಲಿಯದ ಪಟಾಲಮೆನೆನಿಸಿಕೊಳ್ಳುವ ಒಂದು ಪಟಾಲಮೆನ ಶತಾಧಿಪತಿಯಾದ ಕೊರ್ನೇಲ್ಯನೆಂಬ ಒಬ್ಬ ಮನುಷ್ಯನಿದ್ದನು. ಓಕೆ, ಅವನು ಭಕ್ತನು, ತನ್ನ ಮನೆಯವರೆಲ್ಲರ ಸಹಿತವಾಗಿ ದೇವರಿಗೆ ಭಯಪಡುವವನು ಆಗಿತ್ತು. ಪ್ರಿಯರೇ, ಇವನು ವಿಶ್ವಾಸಿ ಅಲ್ಲ, ಇವನು ಕ್ರೈಸ್ತನಲ್ಲ. ಓಕೆ, ಇವನು ಯಹೂದ್ಯನಲ್ಲ, ಇವನಿಗೆ ಯಾವ ಒಡಂಬಡಿಕೆ ಇಲ್ಲ ದೇವರೊಟ್ಟಿಗೆ. ಬಟ್ ಬೈಬಲ್ ಆತನು ಕರೀತಾ ಇದೆ, ಪವಿತ್ರಾತ್ಮನಲ್ಲಿ ಹಾಕಿದೆ, ಅವನು ಭಕ್ತನು. ನಾವು ಯಾರನ್ನು ದೂರಲಿಕ್ಕೆ ಆಗುವುದಿಲ್ಲ. ಅವನು ಭಕ್ತನು, ತನ್ನ ಮನೆಯವರೆಲ್ಲರ ಸಹಿತವಾಗಿ ದೇವರಿಗೆ ಭಯಪಡುವನಾಗಿತ್ತು. ಅದನ್ನು ಒಂದು ಗೊತ್ತಿಟ್ಟು, ಒಬ್ಬ ದೇವರಿದ್ದಾನೆ, ಅವನು ನೋಡ್ತಾನೆ. ಗಾಡ್ಸ್ ಫಿಯರ್ ಇಸ್ ಅ ಗಾಡ್ಸ್ ರೆವರೆನ್ಸ್. ಅವನಿಗೆ ಗೊತ್ತಿತ್ತು ಒಬ್ಬ ದೇವರಿದ್ದಾನೆ. ಜನರಿಗೆ ಬಹಳವಾಗಿ ದಾನ ಧರ್ಮ ಮಾಡುತ್ತಾ ದೇವರಿಗೆ ನಿತ್ಯವೂ ಪ್ರಾರ್ಥನೆ ಮಾಡುತ್ತಾ ಇದ್ದನು. ಇವತ್ತು ಎಷ್ಟೋ ಕ್ರೈಸ್ತರು, ವಿಶ್ವಾಸಿಗಳು, ಅವರು ವಾಕ್ಯ ಕೇಳ್ತಾರೆ, ಅವರಿಗೆ ಸತ್ಯವೇದ ಇದೆ, ಎಲ್ಲ ಇದೆ, ಅವರು ಕುಟುಂಬದ ಪ್ರಾರ್ಥನೆ ಮಾಡೋದಿಲ್ಲ. ಓಕೆ, ಎವ್ರಿ ಡೇ ದೇವರಿಗೆ ನಿತ್ಯವೂ ಪ್ರಾರ್ಥನೆಯನ್ನು ಮಾಡೋದಿಲ್ಲ, ಪ್ರತಿದಿನ ಪರ್ಸನಲ್ ಪ್ರಾರ್ಥನೆ ಮಾಡೋದಿಲ್ಲ. ಅವರಿಗೆ ದೇವರ ವಾಕ್ಯ ಗೊತ್ತು, ದೇವರ ವಾಕ್ಯವನ್ನು ಕೇಳ್ತಾರೆ. ಬಟ್ ಈ ವ್ಯಕ್ತಿಗೆ ಸತ್ಯವೇದ ಇಲ್ಲ, ಈ ವ್ಯಕ್ತಿಗೆ ಯಾವ ಸಭೆ ಇಲ್ಲ, ಈ ವ್ಯಕ್ತಿಗೆ ಯಹೂದ್ಯನಲ್ಲ, ಈತನು ಕ್ರೈಸ್ತನಲ್ಲ, ವಿಶ್ವಾಸಿ ಅಲ್ಲ. ಸ್ಟಿಲ್ ಬೈಬಲ್ ಹೇಳ್ತದೆ, ದೇವರ ವಾಕ್ಯ ಹೇಳ್ತದೆ, ಅವನು ಭಕ್ತನು, ತನ್ನ ಮನೆಯವರೆಲ್ಲರ ಸಹಿತವಾಗಿ ದೇವರಿಗೆ ಭಯಪಡುವನಾಗಿದ್ದು ಜನರಿಗೆ ಬಹಳವಾಗಿ ದಾನ ಧರ್ಮ ಮಾಡುತ್ತಾ ದೇವರಿಗೆ ನಿತ್ಯವೂ ಪ್ರಾರ್ಥನೆ ಮಾಡುತ್ತಾ ಇದ್ದನು. ನೆಕ್ಸ್ಟ್ 3ನೇ ವಚನ. ಮಧ್ಯಾಹ್ನದ ಮೇಲೆ ಸುಮಾರು 3 ಗಂಟೆಗೆ ಅವನಿಗೆ ಒಂದು ದರ್ಶನ ಉಂಟಾಗಿ ಒಬ್ಬ ದೇವದೂತನು ತನ್ನ ಬಳಿಗೆ ಬಂದು ಕೊರ್ನೇಲ್ಯನೇ ಎಂದು ಕರೆಯುವುದನ್ನು ಅವನು
ಪ್ರತ್ಯಕ್ಷವಾಗಿ ಕಂಡನು. ಓಕೆ, ಅವನು ಆ ದೂತನನ್ನು ದೃಷ್ಟಿಸಿ ನೋಡಿ ಭಯ ಹಿಡಿದವನಾಗಿ, ಏನು ಸ್ವಾಮಿ ಎಂದು ಕೇಳಲು ದೂತನು ಅವನಿಗೆ, ನಿನ್ನ ಪ್ರಾರ್ಥನೆಗಳು ನಿನ್ನ ದಾನ ಧರ್ಮಗಳು ದೇವರ ಮುಂದೆ ಜ್ಞಾಪಕಾರ್ಥವಾಗಿ ಏರಿ ಬಂದವು. ಇವನು ಕ್ರೈಸ್ತನಲ್ಲ, ಯಹೂದಿ ಅಲ್ಲ, ಇವನು ಸತ್ಯವೇದ ಗೊತ್ತಿಲ್ಲ, ರೈಟ್? ಸ್ಟಿಲ್ ದೇವದೂತ ಈತನಿಗೆ ವಿಸಿಟ್ ಮಾಡ್ತಾ ಇದ್ದಾನೆ, ಪ್ರತಿದಿನ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಬೈಬಲ್ ಅವನನ್ನು ಭಕ್ತ ಅಂತ ಕರೀತಾ ಇದೆ. ಎಷ್ಟು ವಿಶ್ವಾಸಿಗಳನ್ನು ದೂರ್ತಾರಂತ ಗೊತ್ತಿಲ್ಲ. ಓಕೆ, ಯಹೂದ್ಯರು ಅವರಿಗೆ ಮತ್ತು ಯಹೂದ್ಯರಿಗೆ ಹೊಕ್ಕು ಬಳಕೆ ಇರಲಿಲ್ಲ. ಅಲ್ಲಿವರೆಗೆ ಸುವಾರ್ತೆ ಯಹೂದ್ಯರಿಗೆ ಬಿಟ್ಟು ಅನ್ಯ ಜನರಿಗೆ ಸುವಾರ್ತೆ ಹೋಗಲಿಲ್ಲ. ಪ್ರಿಯರೇ, ನಾವು ನೋಡುವ ದೃಷ್ಟಿ ಬೇರೆ, ಇನ್ನೊಬ್ಬರನ್ನು ದೇವರು ನೋಡುವ ದೃಷ್ಟಿ ಬೇರೆ. ದೇವರು ನೋಡುವ ದೃಷ್ಟಿ, ನಾವು ಪಾಪಿಗಳಾಗಿದ್ದಾಗಲೂ ಆತನು ನಮ್ಮನ್ನು ಪ್ರೀತಿಯಿಂದ ನೋಡಿದ. ನಾವು ಕೆಟ್ಟವರಾಗಿದ್ದಾಗಲೂ ದೇವರು ನಮ್ಮನ್ನು ಪ್ರೀತಿ ಮಾಡಿದ. ನಾವು ವೈರಿಗಳಾಗಿದ್ದಾಗಲೂ ದೇವರು ನಮ್ಮನ್ನು ಪ್ರೀತಿ ಮಾಡಿದ. ರೈಟ್? ಇಲ್ಲಿ ನಾವು ನೋಡ್ತೇವೆ, ಅವನು ಆ ದೂತನನ್ನು ದೃಷ್ಟಿಸಿ ನೋಡಿ ಭಯ ಹಿಡಿದವನಾಗಿ, ಏನು ಸ್ವಾಮಿ ಎಂದು ಕೇಳಲು ದೂತನವನಿಗೆ, ನಿನ್ನ ಪ್ರಾರ್ಥನೆಗಳು ನಿನ್ನ ದಾನ ಧರ್ಮಗಳು ದೇವರ ಮುಂದೆ ಜ್ಞಾಪಕಾರ್ಥವಾಗಿ ಏರಿ ಬಂದವು. ದೇವರ ಮುಂದೆ ಜ್ಞಾಪಕಾರ್ಥವಾಗಿ ಏರಿ ಬಂದವು. ಬಟ್ ಈತನ ದಾನ ಧರ್ಮ, ಈತನ ಪ್ರಾರ್ಥನೆ ದೇವರು ಕೇಳ್ತಾನೆ. ಬಟ್ ಪರಲೋಕಕ್ಕೆ ಹೋಗಬೇಕಾದ್ರೆ ಒಂದು ಮಾರ್ಗ ಇದೆ. ನೀನು ಎಷ್ಟೇ ಒಳ್ಳೆಯವನಾಗಿರ್ಬೋದು, ಎಷ್ಟೇ ನೀನು ದಾನ ಧರ್ಮ ಮಾಡ್ಬೋದು, ನಿನ್ನ ದಾನ ಧರ್ಮ ನಿನ್ನ ಪ್ರಾರ್ಥನೆ ದೇವರಿಗೆ ಏರಿ ಬಂದಿದೆ. ಬಟ್ ಪರಲೋಕಕ್ಕೆ ಹೋಗಲಿಕ್ಕೆ ಒಂದು ದಾರಿ ಇದೆ. ಯೇಸು ಸ್ವಾಮಿ ಹೇಳಿದ, ನಾನೇ ಸತ್ಯ, ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ, ನನ್ನ ಹೊರತು ಯಾರು ತಂದೆಯ ಬಳಿಗೆ ಹೋಗಲಿಕ್ಕೆ ಆಗುವುದಿಲ್ಲ. ಆತನ ದಾನ ಧರ್ಮಗಳು ಜ್ಞಾಪಕಾರ್ಥವಾಗಿ ಬಂದವು, ಬಟ್ ಅದು ದೇವರಿಂದ ಸ್ವೀಕರಿಸಲ್ಪಟ್ಟವು ಅಂತ ಹೇಳಲಿಲ್ಲ. ಇವತ್ತು ಅನೇಕ ಜನರು ನೀವು ದಾನ ಧರ್ಮ ಮಾಡ್ಬೋದು, ದಟ್ ಇಸ್ ಅ ಗುಡ್. ದಾನ ಧರ್ಮದಿಂದ ನಮಗೆ ರಕ್ಷಣೆ ಆದದಲ್ಲ, ಬಟ್ ದಾನ ಧರ್ಮ ದೇವರು ನೆಗ್ಲೆಕ್ಟ್ ಮಾಡೋದಿಲ್ಲ. ನಿಮ್ಮ ಪ್ರಾರ್ಥನೆಯನ್ನು ದೇವರು ನೆಗ್ಲೆಕ್ಟ್ ಮಾಡೋದಿಲ್ಲ. ಬಟ್ ಸಲ್ವೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ರಕ್ಷಣೆ ಎಂಬುವಂಥದ್ದು ಬಹಳ ಪ್ರಾಮುಖ್ಯ. ಇಲ್ಲಿ ದೇವದೂತ ಆತನಿಗೆ ಗೈಡ್ ಮಾಡ್ತಾ ಇದ್ದಾನೆ, ಲೀಡ್ ಮಾಡ್ತಾ ಇದ್ದಾನೆ. ಅವನು ಓಕೆ, 5ನೇ ವಚನ ಓದಿದ್ರೆ ನಮಗೆ ಸಿಗ್ತದೆ. 5ನೇ ವಚನ, ಈಗ ನೀನು ಯೊಪ್ಪಕ್ಕೆ ಜನರನ್ನು ಕಳಿಸಿ ಪೇತ್ರನೆನಿಸಿಕೊಳ್ಳುವ ಸೀಮೋನನ್ನು ಕರೆಯಿಸಬೇಕು. ಅವನು ಚರ್ಮಕಾರಣದ ಸೀಮೋನನ ಬಳಿಯಲ್ಲಿ ಇಳುಕೊಂಡಿದ್ದಾನೆ. ಈ ಸೀಮೋನನ ಮನೆಯು ಸಮುದ್ರದ ಬಳಿಯಲ್ಲಿ ಅದೇ ಎಂದು ಹೇಳಿದನು. ಓಕೆ, ಕೊರ್ನೇಲನು ತನ್ನ ಸಂಗಡ ಮಾತಾಡಿದ ದೇವದೂತನು ಹೊರಟು ಹೋದ ಮೇಲೆ ತನ್ನ ಪರಿಚಾರಕರಲ್ಲಿ ಇಬ್ಬರನ್ನು, ತನ್ನ ಹತ್ತಿರ ಯಾವಾಗಲೂ ಇರುತ್ತಿದ್ದ ಸಿಪಾಯಿಗಳಲ್ಲಿ ಒಬ್ಬ ದೇವಭಕ್ತನನ್ನು ಕರೆದು ಅವರಿಗೆ ಈ ಸಂಗತಿಗಳನ್ನೆಲ್ಲ ವಿವರವಾಗಿ ಹೇಳಿ ಅವರನ್ನು ಯೊಪ್ಪಕ್ಕೆ ಕಳಿಸಿದನು. ಮರುದಿನ ಅವರು ಪ್ರಯಾಣ ಮಾಡಿ ಆ ಊರಿನ ಹತ್ತಿರಕ್ಕೆ ಬರುತ್ತಿರುವಾಗ ಪೇತ್ರನು ಸುಮಾರು ಮಧ್ಯಾಹ್ನದಲ್ಲಿ ಪ್ರಾರ್ಥನೆ ಮಾಡುವುದಕ್ಕಾಗಿ ಮಾಳಿಗೆಯನ್ನು ಹತ್ತಿದನು. ಅವನು ಬಹಳ ಹಸಿದು ಊಟ ಮಾಡಬೇಕೆಂದಿದ್ದನು. ಊಟಕ್ಕೆ ಸಿದ್ಧವಾಗುತ್ತಿರುವಷ್ಟರಲ್ಲಿ ಅವನು ಧ್ಯಾನ ಪರವಶನಾಗಿ ಆಕಾಶವು ತೆರೆದಿರುವುದನ್ನು, 4 ಮೂಲೆಗಳನ್ನು ಹಿಡಿದಿದ್ದ ದೊಡ್ಡ ಜೋಳಿಗೆ ಅಂತಿರುವ ಏನೋ ಒಂದು ವಸ್ತು ಭೂಮಿಯ ಮೇಲೆ ಇಳಿಯುವುದನ್ನು ಕಂಡನು. ಓಕೆ, ಅದರೊಳಗೆ ಸಕಲ ವಿಧವಾದ ಪಶುಗಳು, ನೆಲದ ಮೇಲೆ ಹರಿದಾಡುವ ಕ್ರಿಮಿಕೀಟಗಳು, ಅಂತರಿಕ್ಷದಲ್ಲಿ ಹಾರಾಡುವ ಹಕ್ಕಿಗಳು ಇದ್ದವು. ಆಗ ಪೇತ್ರನೇ, ಎದ್ದು ಕೊಯ್ದು ತಿನ್ನು ಎಂದು ಅವನಿಗೆ ಒಂದು ವಾಣಿ ಕೇಳಿಸಿತು. ಅದಕ್ಕೆ ಪೇತ್ರನು, ಬೇಡವೇ ಬೇಡ ಸ್ವಾಮಿ, ನಾನು ಎಂದು ಹೊಲೆ ಪದಾರ್ಥವನ್ನಾಗಲಿ ಅಶುದ್ಧ ಪದಾರ್ಥವನ್ನಾಗಲಿ ತಿಂದವನಲ್ಲ ಅಂದನು. ದೇವರು ಶುದ್ಧ ಮಾಡಿದನ್ನು ನೀನು ಹೊಲೆ ಎನ್ನಬೇಡವೆಂದು ತಿರುಗಿ 2ನೇ ಸಾರಿ ಅವನಿಗೆ ವಾಣಿ ಕೇಳಿಸಿತು. ಇದರಲ್ಲಿ 2 ಸಂಗತಿಗಳಿವೆ. ನಂಬರ್ 1, ತಿನ್ನುವ ಪದಾರ್ಥಗಳು ಕೂಡ ಶುದ್ಧ. 2ನೇದ್ದು, ಅವರನ್ನಿಸ್ತಾ ಇದ್ರು ಕೇವಲ ಯಹೂದ್ಯರು ಮಾತ್ರ ಶುದ್ಧ, ಅನ್ಯರು ಶುದ್ಧರಲ್ಲ. ಅನ್ಯರಿಗೆ ಸುವಾರ್ತೆ ಅಲ್ಲ, ಸುವಾರ್ತೆ ಕೇವಲ ಯಹೂದ್ಯರಿಗೆ ಮಾತ್ರ ಅಂತ. ಬಟ್ ಯೇಸು ಸ್ವಾಮಿ ಇಲ್ಲಿ ಪ್ರಕಟಣೆ ಕೊಡ್ತಾನೆ, ದೇವರು ಇಡೀ ಲೋಕವನ್ನು ತನ್ನ ರಕ್ತದ ಮೂಲಕ ಶುದ್ಧೀಕರಿಸಿದ್ದಾನೆ. ಇಡೀ ಲೋಕವನ್ನು ಆತನು ಕ್ರಿಸ್ತನಲ್ಲಿ ತಂದೆಯಾದ ದೇವರು ಕ್ಷಮಿಸಿದ್ದಾನೆ. ಇಡೀ ಲೋಕವನ್ನು
ದೇವರು ಕ್ರಿಸ್ತನಲ್ಲಿ ಶುದ್ಧೀಕರಿಸ್ತಾನೆ. ಇಡೀ ಲೋಕವನ್ನು ದೇವರು ಕ್ರಿಸ್ತನಲ್ಲಿ ಪ್ರೀತಿ ಮಾಡಿದ್ದಾನೆ. ಇಡೀ ಲೋಕವನ್ನು ಕ್ರಿಸ್ತನಲ್ಲಿ ದೇವರು ಅಕ್ಸೆಪ್ಟ್ ಮಾಡಿದ್ದಾನೆ. ದೇವರು ಏನು ಮಾಡಲಿಕ್ಕಿದೆ ಆತನ ಭಾಗವನ್ನು ಮಾಡಿ ಮುಗಿಸ್ತಾನೆ. ಈಗ ಸುವಾರ್ತೆ ಅಂತ ಹೇಳಿದರೆ ಜನರಿಗೆ ನಾವು ಹೇಳುವಂಥದ್ದು, ದೇವರು ಅವರ ಪಾಪದ ಲೆಕ್ಕವನ್ನು ಅವರ ಮೇಲೆ ಹಾಕದೆ ಕ್ರಿಸ್ತನಲ್ಲಿ ತನಗೆ ಸಮಾಧಾನ ಪಡಿಸಿಕೊಳ್ಳುತ್ತಿದ್ದಾನೆ ಎಂಬ ವಾರ್ತೆಯನ್ನು ಸಾರುವುದಕ್ಕೋಸ್ಕರ ನಮ್ಮನ್ನು ಸೇರಿಸಿದ್ದಾನೆ. ವಿ ಆರ್ ಗುಡ್ ನ್ಯೂಸ್ ಪ್ರೀಚರ್. ನಾವು ಒಳ್ಳೆಯ ಸುದ್ದಿಯನ್ನು ಪ್ರೀಚ್ ಮಾಡಲಿಕ್ಕಿರುವವರು. ಓಕೆ, ಇಲ್ಲಿ ನಾವು ನೋಡ್ತೇವೆ, ದೇವರು ಶುದ್ಧ ಮಾಡಿದ ನೀನು ಹೊಲೆಯನ್ನ ಬೇಡವೆಂದು ತಿರುಗಿ 2ನೇ ಸಾರಿ ಅವನಿಗೆ ವಾಣಿ ಕೇಳಿಸಿತು. ಓಕೆ, 15, 16 ಹೀಗೆ 3 ಸಾರಿ ಆಯಿತು. ಆದ ಕೂಡಲೇ ಆ ವಸ್ತು ಆಕಾಶದೊಳಗೆ ಸೇರಿಕೊಂಡಿತ್ತು. ಓಕೆ, ಪೇತ್ರನು ತನಗಾದ ದರ್ಶನವು ಏನಾಗಿರಬಹುದೆಂದು ತನ್ನಲ್ಲಿ ಕಳವಳ ಪಡುತ್ತಿರುವಾಗ ಕೊರ್ನೇಲನು ಕಳಿಸಿದ ಆ ಮನುಷ್ಯರು ಸೀಮೋನನ ಮನೆ ಯಾವುದು ಎಂದು ಕೇಳಿಕೊಂಡು ಬಂದು ಆ ಮನೆಯ ಬಾಗಿಲಲ್ಲಿ ನಿಂತು ಪೇತ್ರನೆನಿಸಿಕೊಳ್ಳ ಸೀಮೋನನು ಇಲ್ಲಿ ಇಳುಕೊಂಡಿದ್ದಾನೋ ಎಂದು ಕೂಗಿ ಕೇಳಿದರು. ಪೇತ್ರನು ಆ ದರ್ಶನದ ವಿಷಯದಲ್ಲಿ ಆಲೋಚನೆ ಮಾಡುತ್ತಿರಲು ದೇವರಾತ್ಮನವನಿಗೆ, ಅಗೋ, 2 ಮನುಷ್ಯರು ನಿನ್ನನ್ನು ವಿಚಾರಿಸುತ್ತಾರೆ. ನೀನೆದ್ದು ಕೆಳಗಿಳಿದು ಏನೂ ಸಂಶಯ ಪಡದೆ ಅವರ ಜೊತೆಯಲ್ಲಿ ಹೋಗು, ನಾನೇ ಅವರನ್ನು ಕಳಿಸ್ತೇನೆ ಎಂದು ಹೇಳಿದನು. ಪೇತ್ರನು ಕೆಳಗಿಳಿದು ಮನುಷ್ಯರ ಬಳಿಗೆ ಬಂದು, ಇಗೋ, ನೀವು ವಿಚಾರಿಸುವವನು ನಾನೇ, ನೀವು ಬಂದ ಕಾರಣವೇನು ಎಂದು ಕೇಳಲು ಅವರು, ಕೊರ್ನೇಲನೆಂಬ ಒಬ್ಬ ಶತಾಧಿಪತಿ ಇದ್ದಾನೆ. ಅವನು ನೀತಿವಂತನು, ದೇವರಿಗೆ ಭಯಪಡುವನು, ಯಹೂದ್ಯ ಜನರೆಲ್ಲರಿಂದ ಒಳ್ಳೆಯ ಹೆಸರು ಹೊಂದಿದವನು ಆಗಿದ್ದಾನೆ. ನಿನ್ನನ್ನು ತನ್ನ ಮನೆಗೆ ಕರೆ ಕಳಿಸಿಕೊಂಡು ನಿನ್ನಿಂದ ಬೋಧನೆಯನ್ನು ಕೇಳಬೇಕೆಂದು ದೇವದೂತನ ಮುಖಾಂತರವಾಗಿ ಅಪ್ಪಣೆ ಹೊಂದಿದನು ಎಂದು ಹೇಳಿದರು. ಓಕೆ, ನಿನ್ನಿಂದ ಬೋಧನೆಯನ್ನು ಹೊಂದಬೇಕೆಂದು ದೇವದೂತನ ಮುಖಾಂತರವಾಗಿ ಅಪ್ಪಣೆ ಹೊಂದಿದನು ಎಂದು ಹೇಳಿದರು. ಓಕೆ, ಪೇತ್ರನು ಇದನ್ನು ಕೇಳಿ ಅವರನ್ನು ಒಳಕ್ಕೆ ಕರೆದು ಉಪಚರಿಸಿದನು. ಮರುದಿನ ಅವನು ಎದ್ದು ಅವರ ಜೊತೆಯಲ್ಲಿ ಹೊರಟನು. ಯೊಪ್ಪದಲ್ಲಿದ್ದ ಸಹೋದರರಲ್ಲಿ ಕೆಲವರು ಅವನ ಕೂಡ ಹೋದರು. ಓಕೆ, ಮರುದಿನ ಅವರು ಕೈಸರೈಯಕ್ಕೆ ಸೇರಿದನು. ಕೊರ್ನೇಲನು ತನ್ನ ಬಂಧು ಬಳಗದವರನ್ನು, ಪ್ರಾಣ ಮಿತ್ರರನ್ನು ಕೂಡ ಕರೆಸಿ ಪೇತ್ರನನ್ನು ಎದುರು ನೋಡುತ್ತಿದ್ದನು. ಓಕೆ, ಅವನು ಬಂದಾಗ ಕೊರ್ನೇಲನು ಅವನ ಎದುರುಗೊಂಡು ಅವನ ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡಿದನು. ಆದರೆ ಪೇತ್ರನು, ಹೇಳಪ್ಪ, ನಾನು ಮನುಷ್ಯನು ಎಂದು ಹೇಳಿ ಅವನನ್ನು ಎತ್ತಿ ಅವನ ಸಂಗಡ ಸಂಭಾಷಣೆ ಮಾಡುತ್ತಾ ಮನೆಯೊಳಕ್ಕೆ ಬಂದನು. ಅಲ್ಲಿ ಬಹು ಜನರು ಕೂಡಿ ಬಂದಿರುವುದನ್ನು ಕಂಡು ಅವರಿಗೆ, ಯಹೂದ್ಯರು ಅನ್ಯ ಜನರ ಕೂಡ ಹೊಕ್ಕು ಬಳಕೆ ಮಾಡುವುದು ಯಹೂದ್ಯರ ಸಂಪ್ರದಾಯಕ್ಕೆ ವಿರುದ್ಧವಾಗಿದೆ ಎಂದು ನೀವು ಬಲ್ಲಿರಷ್ಟೇ. ಇಲ್ಲಿ ಫಸ್ಟ್ ಪೇತ್ರನು ಹೇಳ್ತಾನೆ, ಅಲ್ಲಿ ಬಹು ಜನರು ಕೂಡಿ ಬಂದಿರುವುದನ್ನು, 28ನೇ ವಚನ, ಕಂಡು ಅವರಿಗೆ, ಯಹೂದ್ಯರು ಅನ್ಯ ಜನರ ಕೂಡ ಹೊಕ್ಕು ಬಳಕೆ ಮಾಡುವುದು ಯಹೂದ್ಯರ ಸಂಪ್ರದಾಯಕ್ಕೆ ವಿರುದ್ಧವಾಗಿದೆ ಎಂದು ನೀವು ಬಲ್ಲಿರಷ್ಟೇ. ನನಗಂತೂ ಯಾವ ಮನುಷ್ಯನನ್ನಾದರೂ ಹೊಲೆಯನ್ನು ಇಲ್ಲವೇ ಅಶುದ್ಧನು ಅನ್ನಬಾರದು ದೇವರು ತೋರಿಸಿದ್ದಾನೆ. ಪ್ರೈಸ್ ಗಾಡ್. ಪೇತ್ರನಿಗೆ ದರ್ಶನ ಕೊಟ್ಟ ಅಶುದ್ಧವಾದುದು ನಾನು ಯಾವುದು ತಿನ್ನುವುದಿಲ್ಲ ಅಂತ ಹೇಳ್ತಿರುವಾಗ ಅದಕ್ಕೆ ನೀನು ನಿನ್ನ ಆಲೋಚನೆ ಮಾತಾಡಬೇಡ, ದೇವರು ಶುದ್ಧ ಮಾಡಿದ್ದನ್ನು ನೀನು ಅಶುದ್ಧ ಅಂತ ಹೇಳಬೇಡ. ದೇವರು ಕೇವಲ ಯೇಸು ಕ್ರಿಸ್ತನು ಯಹೂದ್ಯರಿಗೋಸ್ಕರ ಮಾತ್ರ ಸತ್ತದ್ದಲ್ಲ, ಯೇಸು ಕ್ರಿಸ್ತನು ಇಡೀ ಲೋಕಗೋಸ್ಕರ ಸತ್ತಿದ್ದಾನೆ. ಇಡೀ ಲೋಕವನ್ನು ತನ್ನ ರಕ್ತದಿಂದ ಆತನು ಶುದ್ಧೀಕರಿಸ್ತಾನೆ. ಇವತ್ತು ಗಾಸ್ಪೆಲ್ ಏನಂತ ಹೇಳಿದ್ರೆ, ದೇವರು ಕ್ರಿಸ್ತನಲ್ಲಿ ಏನು ಮಾಡಿದ್ದಾನೆ ಅದನ್ನು ಪ್ರೀಚ್ ಮಾಡುವಂತ. ಅಲ್ಲಿ ಯಹೂದ್ಯರಲ್ಲದ ಅನೇಕ ಅನ್ಯ ಜನರು ಬೈಬಲ್ ಕೂಡಿ ಬಂದಿರುವುದನ್ನು ಕಂಡು ಅವರಿಗೆ, ಯಹೂದ್ಯರು ಅನ್ಯ ಜನರ ಕೂಡ ಹೊಕ್ಕು ಬಳಕೆ ಮಾಡುವುದು, ಅಲ್ಲಿ ಸ್ಕ್ರೀನಲ್ಲಿ ಬೇಕಾದರೆ 28ನೇ ವಚನ ನೋಡುವ, ಅಲ್ಲಿ ಬಹು ಜನರು ಕೂಡಿ ಬಂದಿರುವುದನ್ನು ಕಂಡು ಅವರಿಗೆ, ಯಹೂದ್ಯರು ಅನ್ಯ ಜನರ ಕೂಡ ಹೊಕ್ಕು ಬಳಕೆ ಮಾಡುವುದು ಯಹೂದ್ಯರ ಸಂಪ್ರದಾಯಕ್ಕೆ ವಿರೋಧವಾಗಿದೆ ಎಂದು ನೀವು ಬಲ್ಲಿರಷ್ಟೇ. ನನಗಂತೂ ಯಾವ ಮನುಷ್ಯನಾದರೂ ಹೊಲೆಯನ್ನು ಇಲ್ಲವೇ ಅಶುದ್ಧನು ಅನ್ನಬಾರದು ದೇವರು ತೋರಿಸ್ತಾನೆ. ಪ್ರೈಸ್ ಗಾಡ್. 29ನೇ ವಚನ, ಆದ ಕಾರಣ ನೀವು ನನ್ನನ್ನು ಕರೆ ಕಳಿಸಿದಾಗ ನಾನು ಯಾವ ಎದುರು ಮಾತನ್ನು ಹೇಳದೆ ಬಂದೆನು. ಈಗ ನೀವು ನನ್ನನ್ನು ಕರೆಸಿದ ಉದ್ದೇಶವೇನು ನನಗೆ ತಿಳಿಸಬೇಕು ಎಂದು ಹೇಳಿದನು. ಓಕೆ,
30ನೇ ವಚನ. ಅದಕ್ಕೆ ಕೊರ್ನೇಲ್ಯನು, ನಾನು 4 ದಿವಸಗಳ ಹಿಂದೆ ಮಧ್ಯಾಹ್ನದ ಮೇಲೆ 3 ಗಂಟೆಗೆ ನಡೆಯತಕ್ಕ ದೇವರ ಪ್ರಾರ್ಥನೆಯನ್ನು ಇಷ್ಟು ಹೊತ್ತಿನವರೆಗೂ ನನ್ನ ಮನೆಯಲ್ಲಿ ಮಾಡುತ್ತಿದ್ದಾಗ ಹೊಳೆಯುವ ವಸ್ತ್ರವನ್ನು ಧರಿಸಿಕೊಂಡಿದ್ದ ಒಬ್ಬ ಮನುಷ್ಯನು ನನ್ನೆದುರಿಗೆ ನಿಂತುಕೊಂಡು, ಕೊರ್ನೇಲ್ಯನೇ, ನಿನ್ನ ಪ್ರಾರ್ಥನೆಯು ಕೇಳಿ ಬಂತು, ನಿನ್ನ ದಾನ ಧರ್ಮಗಳು ದೇವರ ಸನ್ನಿಧಾನದಲ್ಲಿ ನೆನಪಿಗೆ ಬಂದವು. ನೀನು ಯೊಪ್ಪಕ್ಕೆ ಕಳಿಸಿ ಪೇತ್ರನೆನಿಸಿಕೊಳ್ಳುವ ಸೀಮೋನನ್ನು ಕರೆಸಬೇಕು. ಅವನು ಚರ್ಮಕಾರನಾದ ಸೀಮೋನ ಮನೆಯಲ್ಲಿ ಇಳುಕೊಂಡಿದ್ದಾನೆ. ಆ ಮನೆ ಸಮುದ್ರದ ಬಳಿಯಲ್ಲಿ ಅದೇ ಅಂದನು. ಎಕ್ಸಾಕ್ಟ್ಲಿ ಅಡ್ರೆಸ್ ಕೊಟ್ಟ, ಎಲ್ಲಿ ಹೋಗ್ಬೇಕಂತ. 33ನೇ ವಚನ. ನಾನು ತಡ ಮಾಡದೆ ನಿನ್ನ ಹತ್ತಿರ ಕಳಿಸ್ತೇನೆ, ನೀನು ಬಂದದ್ದು ಉಪಕಾರವಾಯಿತು. ಹೀಗಿರುವುದರಿಂದ ಕರ್ತನು ನಿನಗೆ ಅಪ್ಪಣೆ ಕೊಟ್ಟಿರುವ, ದ ವೆರಿ ವೆರಿ ಇಂಪಾರ್ಟೆಂಟ್ 33ನೇ ವಚನ, ಕರ್ತನು ನಿನಗೆ ಅಪ್ಪಣೆ ಕೊಟ್ಟಿರುವ ಎಲ್ಲ ಮಾತುಗಳನ್ನು ಕೇಳುವುದಕ್ಕೆ ನಾವೆಲ್ಲರೂ ಈಗ ದೇವರ ಸನ್ನಿಧಾನದಲ್ಲಿ ಕೂಡಿದ್ದೇವೆ ಅಂದನು. ಕರ್ತನು ನಿನಗೆ ಅಪ್ಪಣೆ ಕೊಟ್ಟ ಎಲ್ಲ ಮಾತುಗಳನ್ನು ನಾವು ಕೇಳಲು ದೇವರ ಸನ್ನಿಧಾನದಲ್ಲಿ ಕೂಡಿದ್ದೇವೆ ಅಂದನು. ಪ್ಲೀಸ್ ಗಾಡ್. ಪ್ರೇರೆ, ನನ್ನ ದ್ವಾರಗಳ ಬಳಿಯಲ್ಲಿ ದಿನಾಲು ನನ್ನ ಮಾತುಗಳನ್ನು ಕೇಳುವವನು ಧನ್ಯನು. ಯಾವ ನನ್ನನ್ನು ಹೊಂದುತ್ತಾನೋ ಅವನು ಜೀವವನ್ನು ಹೊಂದುತ್ತಾನೆ. ಪ್ರೇರೆ, ಇದನ್ನು ಹೋಲ್ ಚಾಪ್ಟರ್ ನೆಕ್ಸ್ಟ್ ನೀವು ಓದಿ. ನಾನೀಗ ಪೇತ್ರನಲ್ಲಿ ಪ್ರೀಚ್ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ನೆಕ್ಸ್ಟ್ 10ನೇ ಅಧ್ಯಾಯ 44ನೇ ವಚನ ನಾನು ಓದಲಿಕ್ಕೆ ಇಷ್ಟಪಡುತ್ತಾನೆ. ಪೇತ್ರನು ಈ ಮಾತುಗಳನ್ನು ಇನ್ನೂ ಹೇಳುತ್ತಿರುವಾಗ ಅವನ ವಾಕ್ಯವನ್ನು ಕೇಳಿದವರೆಲ್ಲರ ಮೇಲೆ ಪವಿತ್ರಾತ್ಮ ವರವು ಇಳಿಯಿತು. ಪೇತ್ರನು ಅಲ್ಲಿ ಪವಿತ್ರಾತ್ಮ ವರಗೋಸ್ಕರ ಪ್ರಾರ್ಥನೆ ಮಾಡಲಿಲ್ಲ. ಪೇತ್ರನು ಪ್ರೀಚ್ ಮಾಡುತ್ತಿರುವಾಗಲೇ ಕೇಳಿದವರೆಲ್ಲರ ಮೇಲೆ ಪವಿತ್ರಾತ್ಮ ವರವು ಇಳಿಯಿತು. ಪ್ರೈಸ್ ಗಾಡ್. ದ ಬೈಬಲ್ says, ಸತ್ಪುರುಷನ ನುಡಿಯು ಆಳವಾದ ನೀರು, ಜ್ಞಾನದ ಬುಗ್ಗೆ ಹರಿಯುವ ತೊರೆ. ಯೇಸು ಹೇಳಿದ, ಯಾರಾದರೂ ಬಾಯಾರಿದರೆ ಆತ ನನ್ನ ಬಳಿಗೆ ಬರಲಿ, ನನ್ನಿಂದ ಕುಡಿಯಲಿ. ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ನಂಬುವರ ಹೊಟ್ಟೆ ಒಳಗಿಂದ ಜೀವಕರವಾದ ಹೊಳೆಗಳು ಹರಿಯುತ್ತವೆ. ಪ್ರಿಯರೇ, ಈಗ ಪವಿತ್ರಾತ್ಮನು ಪಂಚಶತಮ ದಿವಸ ಇಳಿದು ಬಂದ ಹಾಗೆ ಆತನು ಇಳಿದು ಬಂದವನು ರಿಟರ್ನ್ ಹೋಗಲಿಲ್ಲ. ಆತನು 120 ಮಂದಿಯ ಮೇಲೆ ಇಳಿದು ಬಂದ. 120 ಮಂದಿಯ ಮೇಲೆ ಇಳಿದು ಬಂದ. 120 ಮಂದಿ ಪವಿತ್ರಾತ್ಮ ಭರಿತರಾಗಿದ್ದರು. ಇನ್ನು ಪೇತ್ರನು ಪ್ರೀಚ್ ಮಾಡುವುದಂತ ಹೇಳಿದರೆ, ಅವನ ನಂಬುವನ ಹೊಟ್ಟೆಯ ಒಳಗಿಂದ ಆತನು ದೇವರ ಜೀವವನ್ನು ರಿಲೀಸ್ ಮಾಡುವಂಥದ್ದು. ಆತನು ಪ್ರಸಂಗ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ. ಯೇಸು ಕ್ರಿಸ್ತನ ಬಗ್ಗೆ 3,000 ಜನರು ಯೇಸುವನ್ನು ಅಂಗೀಕಾರ ಮಾಡಿದರು, ಪವಿತ್ರಾತ್ಮ ಭರಿತರಾದರು. ನಾವು ನೋಡ್ತೇವೆ. ಇಲ್ಲಿ ಪೇತ್ರನು ಹೋಗಿ ಪ್ರೀಚ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಪ್ರೀಚ್ ಮಾಡುತ್ತಿರುವಾಗ ಎಲ್ಲರ ಮೇಲೆ ಪವಿತ್ರಾತ್ಮ ಇಳಿದು ಬಂತ ಅಂತ ಹೇಳಿಲ್ಲ. ಪೇತ್ರನು ಈ ಮಾತುಗಳನ್ನು ಇನ್ನೂ ಹೇಳುತ್ತಿರುವಾಗ ಅವನ ವಾಕ್ಯವನ್ನು ಕೇಳಿದವರೆಲ್ಲರ ಮೇಲೆ, ವಾಕ್ಯವನ್ನು ಕೇಳಿದವರೆಲ್ಲರ ಮೇಲೆ ಪವಿತ್ರಾತ್ಮ ವರವು ಇಳಿಯಿತು. ಯಾವ ನನ್ನನ್ನು ಹೊಂದುತ್ತಾನೋ ಅವನು ಜೀವವನ್ನು ಹೊಂದುತ್ತಾನೆ. ದೇ ಕ್ಯಾನ್ ರಿಸೀವ್ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್. ಪ್ರೈಸ್ ಗಾಡ್. ಓಕೆ. ಮತ್ತು ಯೆಹೋವನ ಕಟಾಕ್ಷಕ್ಕೆ ಅವರು ಗುರಿಯಾಗ್ತಾರೆ. ದಿಸ್ ದ ಪ್ರಿನ್ಸಿಪಲ್. ಇದು ಪ್ರಿನ್ಸಿಪಲ್. ಪ್ರೀಚಿಂಗ್ ಅಂತ ಹೇಳಿದರೆ ದ ವರ್ಡ್ ಆಫ್ ಫೇತ್, ನಂಬಿಕೆಯ ವಿಷಯವಾದ ಮಾತು. ಯಾರು ನೀವು ಬಾರ್ನ್ ಅಗೇನ್ ಆಗಿದ್ದೀರಿ, ನೀವು ಕೂಡ ಸುವಾರ್ತೆಯನ್ನು ಸಾರುವಂಥ ಹಂಗಿನವರಾಗಿದ್ದೀರಿ. ನೀವು ಕೂಡ ದೇವರ ವಾಕ್ಯವನ್ನು ಒಬ್ಬ ವ್ಯಕ್ತಿಗೆ ಸಾರುತ್ತಿರುವಾಗ ದೇವರು ಆ ವ್ಯಕ್ತಿಯಲ್ಲಿ ಕನ್ವಿಕ್ಷನ್ ತರುತ್ತಾನೆ. ದೇವರು ಆ ವ್ಯಕ್ತಿಯಲ್ಲಿ ಕನ್ಫ್ಯೂಷನ್ ತರುವುದಿಲ್ಲ. ಓಕೆ. ದೇವರಾತ್ಮನು ಗಲಿಬಿಲಿಗೆ ಕಾರಣ ಅಲ್ಲ. ದೇವರಾತ್ಮನು ಕನ್ಫ್ಯೂಷನ್ಗೆ ಕಾರಣ ಅಲ್ಲ. ದೇವರಾತ್ಮನು ಸಮಾಧಾನಕ್ಕೆ ಕಾರಣ. ವೆನ್ ಯು ರಿಸೀವ್ ದ ವರ್ಡ್, ಯು ವಿಲ್ ರಿಸೀವ್ ಪೀಸ್, ಯು ವಿಲ್ ರಿಸೀವ್ ಫೇವರ್. ನೀವು ದಯೆಯನ್ನು ಹೊಂದುತ್ತೀರಿ, ಫೇವರನ್ನು ಹೊಂದುತ್ತೀರಿ, ನೀವು ಜೀವವನ್ನು ಹೊಂದುತ್ತೀರಿ, ಸಮಾಧಾನವನ್ನು ಹೊಂದುತ್ತೀರಿ, ಆರೋಗ್ಯವನ್ನು ಹೊಂದುತ್ತೀರಿ, ಬಿಡುಗಡೆಯನ್ನು ಹೊಂದುತ್ತೀರಿ. ಯು ವಿಲ್ ರಿಸೀವ್ ಗ್ರೇಸ್, ಇಂಪಾರ್ಟ್ ಗ್ರೇಸ್ ಇನ್ ಯುವರ್ ಸ್ಪಿರಿಟ್. ಓಕೆ. ಇಲ್ಲಿ ಪೇತ್ರನು ಈ ಮಾತುಗಳು ಇನ್ನೂ ಹೇಳುತ್ತಿರುವಾಗ ಅವನ ವಾಕ್ಯವನ್ನು ಕೇಳಿದವರೆಲ್ಲರ ಮೇಲೆ ಪವಿತ್ರಾತ್ಮ ವರವು ಇಳಿಯಿತು. ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ, ನೀವು ಎಲ್ಲಿಂದ ವಾಚ್ ಮಾಡ್ತಾ ಇದ್ದೀರಿ. ಡಿಸ್ಟೆನ್ಸ್ ಡಸಂಟ್ ಮ್ಯಾಟರ್. ಓಕೆ. ಡಿಸ್ಟೆನ್ಸ್ ಡಸಂಟ್ ಮ್ಯಾಟರ್. ಆತ್ಮಿಕ ಲೋಕದಲ್ಲಿ ನೋ ಟೈಮ್, ನೋ ಡಿಸ್ಟೆನ್ಸ್. ನೀವೆಲ್ಲಿ ಇರುವಾಗಲೂ, ಕೇಳುತ್ತಿರುವಾಗಲೇ ಯು ಕ್ಯಾನ್ ಫಿಲ್ ವಿತ್ ದ ಪವರ್, ಫಿಲ್ ವಿತ್ ದ ಹೋಲಿ ಸ್ಪಿರಿಟ್. ನೀವು ಪವಿತ್ರಾತ್ಮ ಭರಿತರಾಗುತ್ತೀರಿ.
ಓಕೆ, ಈ ಸ್ವಾಮಿ ಮಾತಾಡುತ್ತಿರುವಾಗ ಕೆಲವರಿಗೆ ಅದು ಅರ್ಥ ಆಗಲಿಲ್ಲ. ನನ್ನ ಮಾಂಸವನ್ನು ತಿನ್ನದಿದ್ದರೆ, ನನ್ನ ರಕ್ತವನ್ನು ಕುಡಿಯದಿದ್ದರೆ ನಿಮ್ಮಲ್ಲಿ ಜೀವ ಇಲ್ಲ. ಓಕೆ, ಆತನ ಕೆಲವು ಶಿಷ್ಯರು ಹೇಳಿದರು, ಇದು ಕಠಿಣವಾದ ಮಾತು, ಇದು ಯಾರಿಗೆ ಅರ್ಥವಾಗುತ್ತದೆ ಅಂತ. ಅದಕ್ಕೆ ಈ ಸ್ವಾಮಿ ಹೇಳಿದ, ಬದುಕಿಸುವಂಥದ್ದು ಆತ್ಮವೇ, ಮಾಂಸ ಯಾವ ಪ್ರಯೋಜನಕ್ಕೆ ಬರುವುದಿಲ್ಲ. ನಾನು ಮಾತಾಡಿದ ಮಾತುಗಳು ಆತ್ಮವಾಗಿಯೂ ಜೀವವಾಗಿವೆ. ಈ ಮಾತುಗಳು ಅವರಿಗೆ ಅರ್ಥವಾಗದಿದ್ದ ಕಾರಣ, ಮಾನುಷಿಕ ಬುದ್ಧಿಯಿಂದ ಅವರು ತಿಳಿದ ಕಾರಣ ಅನೇಕರು ಹಿಂಜರಿದು ಹೋದರು ಅಂತ ವಾಕ್ಯ ಹೇಳ್ತದೆ. 6ನೇ ಅಧ್ಯಾಯ 66ನೇ ವಚನ, ಯೋಹಾನ ಸುವಾರ್ತೆಯಲ್ಲಿ, ಅಂದಿನಿಂದ ಆತನ ಶಿಷ್ಯರಲ್ಲಿ ಅನೇಕರು ಹಿಂಜರಿದು ಆತನು ಕೂಡ ಸಂಚಾರ ಮಾಡುವುದನ್ನು ಬಿಟ್ಟರು. ಯಾಕೆ ಬಿಟ್ಟರು ಅಂತ ಹೇಳಿದರೆ, ಇವರ ವಾಕ್ಯವನ್ನು ಮಾನುಷಿಕ ಬುದ್ಧಿಯಿಂದ ತಿಳಿದವರು. ಅದು ಆತ್ಮ ವಿಚಾರದಿಂದ ತಿಳಿಯತಕ್ಕವುಗಳು. ಅದಕ್ಕೆ ಬೈಬಲ್ 2 ಚಾಪ್ಟರ್ 14 ವರ್ಸ್ ಹೇಳ್ತದೆ. 2 ಚಾಪ್ಟರ್ 14 ವರ್ಸ್, ಫಸ್ಟ್ ಕೊರಿಂಥಿಯನ್ 2 ಚಾಪ್ಟರ್ 14 ವರ್ಸ್. ಪ್ರಾಕೃತ ಮನುಷ್ಯನು ದೇವರಾತ್ಮನ ವಿಷಯಗಳನ್ನು ಬೇಡವೆನ್ನುತ್ತಾನೆ, ಅವು ಅವನಿಗೆ ಹುಚ್ಚು ಮಾತಾಗಿ ತೋರುತ್ತವೆ. ಅವು ಆತ್ಮ ವಿಚಾರದಿಂದ ತಿಳಿಯತಕ್ಕವುಗಳಾಗಿರಲಾಗಿ ಅವನು ಅವುಗಳನ್ನು ಗ್ರಹಿಸಲಾರನು. ಪ್ರೈಸ್ ಗಾಡ್. 15ನೇ ವಚನ ಇರ್ತದೆ, ದೇವರಾತ್ಮನಿಂದ ನಡೆಸಲ್ಪಡುವವನು, ದೇವರಾತ್ಮನಿಂದ ನಡೆಸಿಕೊಳ್ಳುವವನು ಎಲ್ಲವನ್ನು ವಿಚಾರಿಸಿ ತಿಳ್ಕೊಳ್ಳುತ್ತಾನೆ, ಆದರೆ ಇವನನ್ನು ಯಾವನಾದರೂ ವಿಚಾರಿಸಿ ತಿಳ್ಕೊಳ್ಳುವುದಿಲ್ಲ. ಕರ್ತನ ಮನಸ್ಸನ್ನು ತಿಳ್ಕೊಂಡು ಆತನಿಗೆ ಉಪದೇಶಿಸುವನು ಯಾರು ಎಂದು ಬರೆದಿದೆಯಲ್ಲ. ನಮಗಾದರೂ ಕ್ರಿಸ್ತನ ಮನಸ್ಸು ದೊರಕ್ತದಲ್ಲ. ನಮಗೆ ಕ್ರಿಸ್ತನ ಮನಸ್ಸು ದೊರಕಿದೆ. ಪ್ರಿಯರೇ, ಯಾರು ನೀವು ಬಾರ್ನ್ ಅಗೇನ್ ಆಗಿದ್ದೀರಿ, ಯು ಹ್ಯಾವ್ ದ ಮೈಂಡ್ ಆಫ್ ಕ್ರೈಸ್ಟ್. ನಿಮಗೆ ಕ್ರಿಸ್ತನ ಮನಸ್ಸು ದೊರಕಲ್ಪಟ್ಟಿದೆ. ಓಕೆ, ಕ್ರಿಸ್ತನ ಮನಸ್ಸು ದೊರಕಲ್ಪಟ್ಟಿದೆ. ಪ್ರೇರೆ, ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ, ಯಾರು ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ, ಇಷ್ಟರವರೆಗೆ ಯೇಸುವನ್ನು ರಕ್ಷಕನ ಒಡೆಯನೆಂದು ಅಂಗೀಕಾರ ಮಾಡಲಿಲ್ಲ, ದಿಸ್ ದ ರೈಟ್ ಟೈಮ್. ಕಾಲ್ ಜೀಸಸ್ ಇನ್ ಯೋರ್ ಹಾರ್ಟ್. ನಿಮ್ಮ ಹೃದಯದಲ್ಲಿ ಆತನು ಕರೆಯಿರಿ. ಯು ವಿಲ್ ರಿಸೀವ್ ಇಟರ್ನಲ್ ಲೈಫ್. ನೀವು ನಿತ್ಯ ಜೀವವನ್ನು ಹೊಂದುತ್ತೀರಿ. ಯಾವ ನನ್ನನ್ನು ಹೊಂದುತ್ತಾನೋ ಅವನು ಜೀವವನ್ನು ಹೊಂದುತ್ತಾನೆ. ಯು ಕ್ಯಾನ್ ಫಿಲ್ಡ್ ವಿತ್ ದ ಹೋಲಿ ಸ್ಪಿರಿಟ್. ಪವಿತ್ರಾತ್ಮ ವರವು ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದೆ. ಪ್ರೈಸ್ ಗಾಡ್. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಲೆಟ್ಸ್ ಪ್ರೇ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಫಾದರ್. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ, ಯೇಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿ ಇದ್ದೇವೆ. ಯೇಸುವೆ, ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ಮತ್ತು ಬಾಯಿಂದ ನಾವು ಅರಿಕೆ ಮಾಡುತ್ತೇವೆ, ಯೇಸುವೆ ನಮ್ಮ ಕರ್ತನೆಂದು. ಹೋ, ಥ್ಯಾಂಕ್ ಯು ಜೀಸಸ್. ತಂದೆ, ಇವತ್ತು ವಾಕ್ಯದ ಮೂಲಕ ನಮಗೆ ಮಾತಾಡಿದಿ. ನನ್ನ ದ್ವಾರಗಳ ಬಳಿಯಲ್ಲಿ ದಿನಾಲು ಕಾಯುತ್ತಾ ನನ್ನ ಮಾತುಗಳನ್ನು ಕೇಳುವವನು ಭಾಗ್ಯವಂತನು. ಯಾವ ನನ್ನನ್ನು ಹೊಂದುತ್ತಾನೋ ಅವನು ಜೀವವನ್ನು ಹೊಂದುತ್ತಾನೆ, ಯೆಹೋವನ ಕಟಾಕ್ಷಕ್ಕೆ ಗುರಿಯಾಗುವನು ಅಂತ ವಾಕ್ಯ ಹೇಳ್ತದೆ. ತಂದೆ, ಎಲ್ಲರೂ ಯಾರು ನಿನ್ನ ವಾಕ್ಯವನ್ನು ಹೊಂದಿದವರು ಅವರೆಲ್ಲರೂ ತಂದೆ, ಎಲ್ಲರಿಂದ ಅವರಿಗೆ ಶುಭ ಉಂಟಾಗಲಿ, ಫೇವರ್ ಉಂಟಾಗಲಿ. ಅವರ ಕೆಲಸಕ್ಕೆ ಹೋಗುವಾಗ ಬರುವಾಗ ಅವರಿಗೆ ಫೇವರ್ ಉಂಟಾಗಲಿ. ಐ ಥ್ಯಾಂಕ್ ಯು ಲಾರ್ಡ್. ಅವರ ಆರೋಗ್ಯದಲ್ಲಿ ನಡೆಯಲೆಂದು ನಾನು ಪ್ರಾರ್ಥಿಸ್ತಾ ಇದ್ದೇನೆ. ತಲೆಯಿಂದ ಪಾದವರೆಗಿನ ಸ್ವಸ್ಥತೆಯ ಶಕ್ತಿ ಇವರ ಮೇಲೆ ಇಳಿದು ಬರ್ತಾ ಇರೋದಕ್ಕೋಸ್ಕರ ಸ್ತೋತ್ರ. ಐ ರಿಲೀಸ್ ಹೀಲಿಂಗ್ ಇನ್ ದ ನೇಮ್ ಆಫ್ ಜೀಸಸ್ ಓ ಗಾಡ್. ಥ್ಯಾಂಕ್ ಯು ಲಾರ್ಡ್ ಫಾರ್ ದ ಹೀಲಿಂಗ್ ಓ ಗಾಡ್. ಥ್ಯಾಂಕ್ ಯು ಲಾರ್ಡ್ ಫಾರ್ ದ ಪೀಸ್. ಥ್ಯಾಂಕ್ ಯು ಲಾರ್ಡ್ ಫಾರ್ ದ ಪ್ರೊಟೆಕ್ಷನ್ ಓ ಗಾಡ್ ಬೈ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್ ಇನ್ ಜೀಸಸ್ ನೇಮ್. ಆಮೆನ್, 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 ಆಮೆನ್.